ಯಾಕೋ ಕಾಂಗ್ರೆಸ್ಸಿನ ಒಳಗಡೆಯ ರಾಜಕಾರಣ ಇದೆಯಲ್ಲ ಅದ್ಯಾಕೋ ಸ್ಟ್ರಾಂಗ್ ಆಗ್ತಾ ಇದೆ ಅಂತ ಅನಿಸ್ತಾ ಇದೆ ಮೇಲ್ನೋಟಕ್ಕೆ ನೋಡಿದ್ರೆ ಎಲ್ಲವೂ ಕೂಡ ಸರಿಯಾಗಬಹುದು ಅನ್ನುವಂಥ ಸಂದರ್ಭದಲ್ಲೇ ಇದು ಆಳಕ್ಕಿಳಿತಿರುವಂಥ ರೀತಿ ನೋಡಿದ್ರೆ ಅದು ವಿಸ್ತಾರ ಆಗ್ತಿರುವಂಥ ರೀತಿ ನೋಡಿದ್ರೆ ಇದು ಸದ್ಯಕ್ಕೆ ಇಲ್ಲಿಗೆ ನಿಲ್ಲಲ್ಲ ಅನ್ನುವಂಥದ್ದು ತುಂಬ ಸ್ಪಷ್ಟವಾಗಿ ಗೋಚರ ಆಗ್ತಾ ಇದೆ. ಯಾಕಂದರೆ ಹೈಕಮಾಂಡ್ ಮಟ್ಟದಲ್ಲೂ ಕೂಡ ದಲಿತ ಸಚಿವರು ತಮ್ಮ ತಂತ್ರಗಾರಿಕೆಯನ್ನು ಮಂಡಿಸ್ತಾ ಇದ್ದಾರೆ. CM ಇರಬೇಕು ಅಂತಲೇ ಸಿದ್ದರಾಮಯ್ಯ ಪಕ್ಷಕ್ಕೆ ಎಷ್ಟು ಅಗತ್ಯ ಎಷ್ಟು ಅವಶ್ಯಕ ಅದರ ಮೇಲೆ ಹೇಳ್ತಾ ಇದ್ದಾರೆ. ಜೊತೆಗೆ KPCC ಅಧ್ಯಕ್ಷ ಸ್ಥಾನದ ಮೇಲೆ ಕಣ್ಣಿಟ್ಟಿರುವಂಥವರು ಕೂಡ ಮಾತಾಡ್ತಾ ಇದ್ದಾರೆ. ಪದೇ ಪದೇ ಪವರ್ ಶೇರಿಂಗ್ ಸಂಗತಿ, ಪದೇ ಪದೇ KPCC ಅಧ್ಯಕ್ಷರ ಬಗ್ಗೆ ಚರ್ಚೆ ಇವೆಲ್ಲವೂ ಕೂಡ ನಡೀತಾ ಇದೆ. KN ರಾಜಣ್ಣ ಇದನ್ನು ಹೈಕಮಾಂಡ್ ಮುಂದೆ ನೇರವಾಗಿ ಪ್ರಸ್ತಾಪ ಮಾಡಿದಾರಂತೆ. ನೀವು ಅವತ್ತನೇ ಮಾಧ್ಯಮ ಪ್ರಕಟಣೆ ಹೊರಡಿಸಿದ್ರಿ, ಲೋಕಸಭಾ ಚುನಾವಣೆ ಆಗ್ತಿದ್ದಂಗೆ ಬದಲಾಗುತ್ತೆ ಅನ್ನುವಂಥ ಮಾತನ್ನು ಹೇಳಿದ್ರಿ. ಆದರೆ ಇನ್ನೂ ಕೂಡ ಬದಲಾಗಿಲ್ಲ. ಯಾಕೆ ಮಾಡ್ತಿರೋ ಮಾಡಲ್ವೋ ಅದನ್ನಾದರೂ ಹೇಳಿ ಅನ್ನುವಂಥ ಮಾತನ್ನು ಕೂಡ ಅವರು ಹೇಳಿದ್ದಾರೆ. ನಾಯಕರಿಗೆ ನೇರವಾಗಿ ಕೇಳಿದ್ದಾರೆ. ಇನ್ನು ಇದೆಲ್ಲದರ ಜೊತೆಗೆ ಒಬ್ಬೊಬ್ಬ ನಾಯಕರು ಕೂಡ ಒಂದೊಂದು ರೀತಿಯ ಸ್ಟೇಟ್ಮೆಂಟನ್ನು ಕೊಡ್ತಾ ಇರುವಂಥದ್ದು. ಸಿದ್ದರಾಮಯ್ಯ ನಮಗೆ ಬೇಕೇ ಬೇಕು, ಸಿದ್ದರಾಮಯ್ಯನವರ ನಾಯಕತ್ವ ಅತ್ಯಂತ ಅಗತ್ಯ, ಮುಂದಿನ ಚುನಾವಣೆ ಎದುರಿಸಬೇಕು ಅಂತಂದರೆ ಸಿದ್ದರಾಮಯ್ಯ ಇರಲೇಬೇಕು, ಅವರು ನಿವೃತ್ತಿ ಆದರೂ ಕೂಡ ಪಕ್ಷದ ಜೊತೆಗಿರಬೇಕು, ಪಕ್ಷದ ಪರವಾಗಿ ಕೆಲಸ ಮಾಡಬೇಕು, ಆವಾಗ ಮಾತ್ರ ಚುನಾವಣೆಗಳನ್ನು ಗೆಲ್ಲಲಿಕ್ಕೆ ಸಾಧ್ಯ. ನೋಡಿ, ಮುಂದೊಂದು ಜನರೇಷನ್ ಅಂದರೆ ಮುಂದೆ ನಾಯಕತ್ವ ರೆಡಿ ಆಗೋ ತನಕ ಸ್ಥಾನದಲ್ಲಿ ಸಿದ್ದರಾಮಯ್ಯ ಇರಬೇಕು, ಹೊಸ ನಾಯಕತ್ವ ತಯಾರಾಗೋ ತನಕ ಸಿದ್ದರಾಮಯ್ಯ ಇರಬೇಕು ಅನ್ನೋದ್ರ ಮುಖಾಂತರ ಇನ್ನು ಹೊಸ ನಾಯಕತ್ವ ತಯಾರಾಗಿಲ್ಲ ಅನ್ನುವಂಥ ಸೂಚನೆಯನ್ನು ಕೂಡ ಇಲ್ಲಿ ಸತೀಶ್ ಜಾರಕಿಹೊಳಿ ಕೊಟ್ಟಿದ್ದಾರೆ. ಅವ್ರು ಇರಬೇಕಂತ ನಮ್ಮದು ಆಸೆ ಇದೆಲ್ಲ. ಇಂದು ಕೂಡ ನಾನು ಹೇಳಿದ್ದೀನಿ, ಅವ್ರು ಒಂದು ವೇಳೆ ನಿವೃತ್ತಿ ಆದರೂ ಕೂಡ ಪಕ್ಷದ ಪರವಾಗಿ ಕೆಲಸ ಮಾಡಬೇಕಂತ ಹೇಳಿದ್ದೆ. ಸೊ ಅವ್ರು ಬೇಕೇ ಬೇಕು ನಮಗೆ. ಅವರು ಸ್ಥಾನದಲ್ಲಿ ಇಲ್ಲಾಂದರೂ ಸ್ಪರ್ಧೆ ಮಾಡದಿದ್ರು ಪಕ್ಷದ ಪರವಾಗಿ ಇರಬೇಕು ಅವರು. ಆದರೆ ನಮ್ಗೆ ಗೆಲ್ಲಲಿಕ್ಕೆ ಅನುಕೂಲ ಆಯ್ತು, ಅದರಲ್ಲೇನು ಪ್ರಶ್ನೆ ಇಲ್ಲ. ಬಿಜೆಪಿ ಯಡಿಯೂರಪ್ಪನವ್ರು ಇಳಿಸಿ ಎಡವಟ್ ಮಾಡ್ಕೊಂಡು ಆ ರೀತಿ ಆಗಬಾರ್ದು ಅದಾದ ಪ್ರಶ್ನೆ ಇಲ್ಲ. ಅದನ್ನ ಆಲ್ರೆಡಿ ಹೇಳಿದ್ದೀನಿ, ಅವ್ರು ಬೇಕು ನಮಗೆ. ಅವ್ರು ನಿವೃತ್ತಿ ಆದರೂ ಬೇಕೇ ಬೇಕು. ಅಟ್ಲೀಸ್ಟ್ ಒಂದು ಅವಧಿಗೆ ಹೊಸ ನಾಯಕ ತಯಾರಾಗುವವರೆಗೆ ಸಿದ್ದರಾಮಯ್ಯ ಅವರ ಬೆಂಬಲ ಅವಶ್ಯಕತೆ ಇದ್ದೇ ಇದೆ ನಮ್ಮ ಪಕ್ಷಕ್ಕೆ. ಸರ್, ಬಹುತೇಕ ಸಚಿವರುಗಳು ಹೌದು ಸಿದ್ದರಾಮಯ್ಯ ಅವರು 5 ವರ್ಷದ ಮುಖ್ಯಮಂತ್ರಿ ಅನ್ನುವಂಥದ್ದು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ತಾವೇನಂತೀರಿ ಸರ್? ನಾವೇ ಅವ್ರು ಹೇಳಿದ್ಮ್ಯಾಗ ಆಯ್ತಲ್ಲ, ಮತ್ತೆ ನಾವೇನು ಹೇಳ್ಬೇಕು ಈಗ? ಈಗ ಅವ್ರು ಹೇಳಿದ್ಮ್ಯಾಗ ನಮ್ದು ಅದಕ್ಕೆ ಒಂದು ಸೈನ್ ಮಾಡೋದು ಅಷ್ಟೇ. ಗಟ್ಟಿ ಧ್ವನಿ ಇರುತ್ತೆ ಅಂತ ನೋಡಿ, ಆ ಥರ ಪಾರ್ಟ್ ನಾವು ಅಲ್ವೇ ಅಲ್ಲ. ಈಗಾಗಲೇ ಒಂದು 10 ಸಾರಿ ಹೇಳಿದ್ದೀವಿ. ಸೊ ಅದು ಮುಂದುವರಿತಾರ ಇಲ್ಲ ಇಷ್ಟಕ್ಕೆ ನಮ್ಗೆ ಅದಕ್ಕೆ ಗೊತ್ತಿಲ್ಲ ಅಂತ ಹೇಳಿದ್ದೀವಿ. ಅಲ್ಲಿ ಸದ್ಯಕ್ಕಂತ ಅವರೇ ಇದ್ದಾರೆ, ಒಳ್ಳೆ ಆಡ್ತಿಕೊಡ್ತಾರೆ, ಇಷ್ಟು ಮಾತ್ರ ಹೇಳಬಲ್ಲೆ ಅಷ್ಟೇ. ಮುಂದಿನ ನಾಯಕತ್ವ ರೆಡಿ ಆಗೋ ತನಕ ಈ ನಾಯಕತ್ವ ಬೇಕೇ ಬೇಕು. ಸಿದ್ದರಾಮಯ್ಯನವರ ಅಗತ್ಯ ಮತ್ತು ಅನಿವಾರ್ಯತೆ ಎಷ್ಟರ ಮಟ್ಟಿಗಿದೆ ಅನ್ನೋದ್ರ ಬಗ್ಗೆ ಸತೀಶ್ ಜಾರಕಿಹೊಳಿ ಹೇಳಿದಂಥ ಮಾತುಗಳು. ಇನ್ನು ಈ ಪವರ್ ಶೇರಿಂಗ್ ಯುವರ್ ಶೇರಿಂಗ್ ಅದ್ಯಾವುದು ಕೂಡ ನಮ್ಗೆ ಗೊತ್ತಿಲ್ಲ ಅಂತಾರೆ ಸತೀಶ್ ಜಾರಕಿಹೊಳಿ. ಇವರೇ ಮುಂದುವರಿತಾರಾ ಅದೂ ಕೂಡ ಗೊತ್ತಿಲ್ಲ. ಇತ್ತೀಚಿನ ದಿನಗಳಲ್ಲಿ ಈ ನಾಯಕರ ಸ್ಟೇಟ್ಮೆಂಟ್ಗಳನ್ನು ಗಮನಿಸ್ತಾ ಇದ್ದೀವಿ. ಯಾರ್ಯಾರು ಏನೇನು ಸ್ಟೇಟ್ಮೆಂಟ್ಗಳು ಕೊಡಬೇಕೋ ಅದನ್ನು ಕೊಟ್ಟು ಸರ್ಕೊಂಬಿಡೋದಪ್ಪ. ಇದನ್ನು ಮಾತಾಡೋಕೆ ರಾಜಣ್ಣ ಇದ್ದಾರೆ, ಇವ್ರು ಯಾಕೆ ಮಾತಾಡ್ತಾರೆ? ಖರ್ಗೆ ಅವರಿದ್ದಾರೆ, ಸುರ್ಜೇವಾಲಾ ಅವರಿದ್ದಾರೆ, ಅವ್ರು ಹೇಳ್ತಾರೆ. ಇದೆಲ್ಲ ನಮ್ಮ ವ್ಯಾಪ್ತಿಲಿಲ್ಲ, ಇದು ಹಿರಿಯ ನಾಯಕರ ವ್ಯಾಪ್ತಿಗೆ ಬರುತ್ತೆ ಅನ್ನೋದ್ರ ಮುಖಾಂತರ ಸತೀಶ್ ಜಾರಕಿಹೊಳಿ ಇದರ ಬಗ್ಗೆ ಏನೂ ಹೇಳಿಲ್ಲ. ಪವರ್ ಶೇರಿಂಗ್ ಗಿವರ್ ಶೇರಿಂಗ್ ಇದೆಯೋ ಇಲ್ಲವೋ ಅನ್ನುವಂಥದ್ದು ನಮಗೆ ಗೊತ್ತಿಲ್ಲ. ಆದರೆ ಸಿದ್ದರಾಮಯ್ಯ ಪಕ್ಷಕ್ಕೆ ತುಂಬ ಅನಿವಾರ್ಯ ಅಂತಾರೆ ಸತೀಶ್. ಪವರ್ ಶೇರಿಂಗ್ ಇದೆ ಅನ್ನೋದಾದ್ರೆ CM ಸ್ಥಾನದ ಬದಲಾವಣೆಯವರೆಗೂ ಕೂಡ KPCC ಅಧ್ಯಕ್ಷರು ಇವರೇ ಮುಂದುವರಿತಾರೆ. ಅದು ಗೊತ್ತಿಲ್ಲ. ಪವರ್ ಶೇರಿಂಗ್ ಆಗಿದೆ ನಮ್ಗೆ ಗೊತ್ತಿಲ್ಲ, ಇವರೇ ಮುಂದುವರಿತಾರ ಇಲ್ಲ ನಮ್ಗೆ ಗೊತ್ತಿಲ್ಲ. ಸೊ ಅದು ಏನಿದ್ರು AICC ಅವ್ರು ಖರ್ಗೆ ಅವ್ರು ಹೇಳಬೇಕು, ಖರ್ಗೆಜಿ, ಸುರ್ಜೇವಾಲಾ ಅವ್ರು ಹೇಳಬೇಕು. ಅದಕ್ಕೆ ಯಾಕಂದ್ರೆ ನಮ್ಮ ವ್ಯಾಪ್ತಿಯಲ್ಲಿ ಇಲ್ಲವೇ ಇಲ್ಲ. ಸರ್, ಈಗ ಖರ್ಗೆ ಅವರೇ ಬಹಿರಂಗವಾಗಿ ಹೇಳಿದ್ದಾರೆ ಸರ್, ಇನ್ನು 8 ದಿವಸದಲ್ಲಿ ಒಂದಷ್ಟೇ ಸ್ಟೇಟ್ಗಳು PCC ಅಧ್ಯಕ್ಷರು ಬದಲಾವಣೆ ಮಾಡ್ತೀವಿ ಅಂತ. ಕಾದ್ ನೋಡೋಣ. ಅಲ್ಲ ಸರ್, ತಾವೇನಾದ್ರು ಮಾನಸಿಕ ಕಾದ್ ನೋಡೋಣ. ಅಲ್ಲ, ನಿಮ್ಮ ಹೆಸರು ಅನೌನ್ಸ್ ಮಾಡಿದ್ರೆ ಕರ್ನಾಟಕದ ಬಗ್ಗೆ ಇನ್ನೂ ಚರ್ಚೆ ಇಲ್ಲ. ಅದು ಬೇರೆ ರಾಜ್ಯ ಬಗ್ಗೆ ಹೇಳಿರ್ಬೋದು. ಅದ್ರ ಬಂದಾಗ ಚರ್ಚೆ ಮಾಡೋಣ. ನಿನ್ನೆ ಹೇಳಿದ್ದೀನಿ, ಚರ್ಚೆ ಮಾಡೋಣ. ಆಗಲ್ಲ ಅಂತಾನೆ ಗೊತ್ತಿಲ್ಲ ನನಗೆ ಅದು ಯಾವುದು, ಈ ನಮ್ಮ ರಾಜ್ಯ ಹೇಳಿದಾರ ಬೇರೆ ರಾಜ್ಯ ಹೇಳಿದಾರ. ಸೊ ಚರ್ಚೆ ಪ್ರಾರಂಭ ಆದಾಗ ನಮ್ಮ ಅಭಿಪ್ರಾಯ ಹೇಳ್ತದೆ. ನಿನ್ನೆ ಕೂಡ ಹೇಳಿದ್ದೀನಿ, ನಾನು